ಮನೇಲಿ ಇವತ್ತಿನ ದಿನ ನಮ್ಮ ಉಪ್ಪಿನ ಒಂದು ಜಾರಲ್ಲಿ ಇವತ್ತು ತುಂಬ ರುಚಿಯಾಗಿದೆ ಉಪ್ಪಿನಕಾಯಿ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯ ಅನ್ಕೋನೆ ತುಂಬ ದೊಡ್ಡ ಕಾರಣ. ನನ್ನ ಜೊತೆಗೆ ನಮ್ಮ ಸಿಂಧು ಅವರಿದ್ದಾರೆ. ಸಿಂಧು ಅವರೇ, ಈ ಸಿನಿಮಾಗೆ ನನಗೆ ಮೊದಲು ಬಂದಂತಹ ಡೌಟು ಅಂದರೆ ಆ ತಂಗಿಯಂದ್ರನ್ನ ಎಲ್ಲಿಂದ ಹುಡುಕಿದ್ರಿ? ನಿಜವಾಗ್ಲೂ ನಿಮ್ಮ ಓನ್ ತಂಗಿಯಂದ್ರ ಥರ ಕಾಣಿಸ್ತಿದ್ದಾರೆ. ಯಾರು ಕೇಳಿದ್ರೋ ಇಲ್ವೋ ಗೊತ್ತಿಲ್ಲ ಈ ಪ್ರಶ್ನೆ ನಿಮ್ಮನ್ನು, ಬಟ್ ಅವ್ರು ಆ್ಯಕ್ಚುಲಿ ನಿಮ್ಮ ಓನ್ ತಂಗಿಯಂದ್ರ ಅನ್ನೋ ಥರ ಇದೆ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಆ್ಯಕ್ಚುಲಿ ಸಾಕಷ್ಟು ಆಡಿಷನ್ಸ್ ಮಾಡಿದ್ವಿ, ಕಾಸ್ಟಿಂಗ್ ಕೆಲವು ತಿಂಗಳು ನಡೀತು. ಎಲ್ಲರೂ ಆದಷ್ಟು ನನ್ನ ಥರ ಕಾಣಲಿ ಅಂತ. ನನ್ನ ಪುಣ್ಯ ದಟ್ ಎಷ್ಟು ಒಳ್ಳೆ ಹುಡುಗಿರು ಕಲಾವಿದರು ನಮಗೆ ಸಿಕ್ಕಿದ್ರು ಅಂತ. ಸೂಪರ್. ಆಮೇಲೆ ನನಗೆ ಇನ್ನೂ ಒಂದು ಅನಿಸಿದ್ದು, ಸಿನಿಮಾ ನೋಡ್ತಾ ಇದ್ದಂಗೆ ಅಲ್ಲಿ ಹೆಚ್ಚಿಗೆ ಕೆಲಸ ಇದ್ದಿದ್ದು ಯಾರಿಗೆ ಅಂತ ಹೇಳಿದ್ರೆ ನಮ್ಮ ಹೇರ್ ಸ್ಟೈಲಿಸ್ಟ್ಗೆ. ಎಲ್ರಿಗೂ ಒಂದೆರಡು ಮೊಳ ಉದ್ದ ಕೂದಲು, ಹೇಗೆ ಅದನ್ನು ರೆಡಿ ಮಾಡಿದ್ರಿ? ಯಾಕೆಂದರೆ ಯು ನೀಡ್ ಟು ಗೋ ಬ್ಯಾಕ್ ಟು ದಟ್ ಎರಾ. ಆಮೇಲೆ ಮಾಡೋದಂತಹ ವಿಷಯ ಇಟ್ಸ್ ನಾಟ್ ಕಂಫರ್ಟಬಲ್ ಆ್ಯಕ್ಚುಲಿ ನೋಡೋಕೆ ಹೋದರೆ. ಅದನ್ನೆಲ್ಲ ಪ್ಲೀಸ್ ಟೇಕ್ ಅಸ್ ಥ್ರೂ ದಟ್ ಪ್ರಾಸೆಸ್. ಆ್ಯಕ್ಚುಲಿ ಒಂದು ವಿಷಯ ಏನಂದರೆ, ನಾನು ಈ ಚಿತ್ರ ಮಾಡೋ ತನಕ ನನ್ನ ಕೂದಲು ಕತ್ತರಿಸ್ಕೊಳ್ಳಲ್ಲ ಅಂತ ನಾನು ಆ್ಯಕ್ಚುಲಿ ತೊಗೊಂಡಿದ್ದೆ ನಾನು ಒಂದು ಮಾತನ್ನ. ನನ್ನ ಕೂದಲು ಸ್ವಲ್ಪ ಉದ್ದಕ್ಕೆ ಇತ್ತು ಅವಾಗ. ನಾನು ಈ ಚಿತ್ರ ಮಾಡಿದ್ಮೇಲೆ ನಾನು ಕಟ್ ಮಾಡ್ಕೋತೀನಿ, ಏಕೆಂದರೆ ನಂಗೆ ಗೊತ್ತು ಹೇರ್ ಸ್ಟೈಲಿಸ್ಟ್ನವ್ರಿಗೆ ತುಂಬ ಕಷ್ಟ ಆಗುತ್ತೆ. ನಾನು ಚಿಕ್ಕ ಕೂದಲು ಹಾಕೊಂಡು ಹೋದರೆ ಅವರು ಚೌರಿನ ತುಂಬ ಕಷ್ಟ ಆಗುತ್ತೆ ಅಂತ. ಸೊ ದಿನ ಬೆಳಗ್ಗೆ ನಾವು 6 ಗಂಟೆಗೆ ಮೇಕಪ್ ಆ್ಯಂಡ್ ಹೇರಲ್ಲಿ ಕೂತ್ಕೊಬಿಡ್ತಿದ್ವಿ, ಏಕೆಂದರೆ ನಮಗೆ ಗೊತ್ತು ಅದು ಮಿನಿಮಮ್ ಒಬ್ಬೊಬ್ರಿಗೆ ಅರ್ಧ ಗಂಟೆ ತೊಗೊಳುತ್ತೆ. ಆಮೇಲೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಹಕರಿಸಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಎಂದೆಂದಿಗೂ ಆಭಾರಿ. ಸೋ ಸ್ವೀಟ್. ಆಮೇಲೆ ಇದನ್ನು ನೀವೇ ಒಂದು ನಿರ್ದೇಶನದ ಒಂದು ಜವಾಬ್ದಾರಿ ಆಗಲಿ ಅಥವಾ ಅಭಿನಯದ್ದಾಗಲಿ, ಮೊದಲನೇ ಸಿನಿಮಾಗೇನೇ ಅಷ್ಟು ದೊಡ್ಡ ಪ್ಲಸ್ ಅಚ್ಚುಕಟ್ಟಾಗಿದೆ ಸಿನಿಮಾ. ಅಂದರೆ ನನಗೆಲ್ಲೂ ಕೂಡ ಯಾಕಪ್ಪ ಹಿಂಗೆಲ್ಲ ಆಗೋಯ್ತಲ್ಲ, ಹಿಂಗೆಲ್ಲ ಆಗೋಯ್ತಲ್ಲ ಅಂತ ಬೇರೆ ಸಿನಿಮಾಗಳು ನೋಡಿದ್ರೆ ಬಹುಶಃ ಬರ್ಬೋದು ಪ್ರಶ್ನೆಗಳು. ಬಟ್ ಇಲ್ಲಿ ಆ ಥರ ಪ್ರಶ್ನೆಗಳೇ ಇಲ್ಲ. ಆಮೇಲೆ ಆ ಫನ್ ಫ್ಯಾಕ್ಟರ್, ಈಗ ನೀವು ಕೂಡ ಎಷ್ಟು ಲವಲವಿಕೆಯಿಂದ ಇದ್ದೀರೋ ಆ ಫನ್ ಫ್ಯಾಕ್ಟರ್ ಕ್ಯಾರಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್, ಆಚಾರ್ ಯಾರು? ಇದು ಆಗಿನ ಕಾಲದ ಒಂದು ಟ್ರೆಡಿಷ್ನಲ್ ಆರ್ಥೋಡಾಕ್ಸ್ ಫ್ಯಾಮಿಲಿ. ಜಯನಗರನಲ್ಲಿ ಹೇಗಿರ್ತಿದ್ರು ಆಗಿನ ಕಾಲದಲ್ಲಿ, ಒಂದು 60ಸ್ನಲ್ಲಿ ಅದೊಂದು ಇಂಜಿನಿಯರಿಂಗ್ ಹುಚ್ಚಿರ್ತಿತ್ತು, ಮತ್ತು ಏನೋ ಸಾಧನೆ ಮಾಡಬೇಕು ಅಂತ ಒಂದು ಚಿಕ್ಕ ಜನರೇಷನ್ ಹುಟ್ಟ ಬರ್ತಾಯಿತ್ತು. ಸೊ ಇದನ್ನು ಕ್ಯಾಪ್ಚರ್ ಮಾಡೋಣ ಅಂತ ನಂಗೆ ತುಂಬ ಖುಷಿನೇ ಇತ್ತು. ಆ್ಯಂಡ್ ನನ್ನ ರಿಸರ್ಚ್ ಅಫ್ಕೋರ್ಸ್ ನಮ್ಮ ಪೇರೆಂಟ್ಸ್, ಫ್ಯಾಮಿಲಿ ಮತ್ತು ಗೊತ್ತಿರೋರು ಆ ಜನರೇಷನಿಂದ ಎಲ್ಲರ ಮೇಲೆ ಬೇಸಿಸ್ ನಾವು ಇದನ್ನು ಬರೆದಿದ್ದು. ಅಫ್ಕೋರ್ಸ್ ಫುಲ್ಲಿ ಫಿಕ್ಷನಲ್, ಬಟ್ ಅದೊಂದು ರಿಸರ್ಚ್ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಜನರಿಗೆ ಅದು ಮುಟ್ಟತ್ತೆ ಅಂತ ನಮ್ಗೆ ಅನ್ನಿಸ್ತಿತ್ತು. ಸೊ ಒಂದು 6 ತಿಂಗಳಷ್ಟು ಜಸ್ಟ್ ಸ್ಟೋರಿ ಮೇಲೆ ಕೆಲಸ ಮಾಡಿ, ರಿಸರ್ಚ್ ಮೇಲೆ ಕೆಲಸ ಮಾಡಿರ್ತೀವಿ. ಸೂಪರ್. ಆಮೇಲೆ ಈ ಗಂಡು ಹುಡುಕೋ ಅಂತಹ ಆ ಒಂದು ಬಿಕ್ಕಟ್ಟುಗಳು, ಸಂದರ್ಭಗಳು, ಅದೆಲ್ಲ ಹೇಗೆ ಅಂದರೆ ಅಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ ಬರಬೇಕು ಅಂದರೆ ನೀವೆಲ್ಲ ಒಂದು ಕಡೆ ನೋಡಿರ್ಬೇಕು, ಅಥವಾ ಅನುಭವ ಆಗಿರಬೇಕು, ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಆ ಥರದ್ದು ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಏನಾದ್ರು ನಿಮ್ಮನ್ನ ಎಷ್ಟು ಜನ ಗಂಡು ಬಂದು ನೋಡಿದ್ರು? ಏನಾಯಿತು? ನಂದಕ್ಕಿಂತ ನಮ್ಮ ಅಮ್ಮನ ಮತ್ತು ನಮ್ಮ ಅಪ್ಪ ಅವ್ರ ಕತೆ ತುಂಬಾ ಫನ್ನಿ ಆಗಿತ್ತು. ಏಕೆಂದರೆ ಅವ್ರಿಗೆ ಅದು ಸಂಬಂಧ ಕೂಡ ಬಂದಿದ್ದು ಒಂದು ಸ್ಟೀಲ್ ಪಾತ್ರೆ ಅಂಗಡಿನಲ್ಲಿ. ಅವರು ಅಂಗಡಿನಲ್ಲಿ ಯಾರಿಗೋ ಹೋಗಿ ಹೇಳಿದ್ದಾರೆ, ನೋಡಿ ಯಾರು ಹೆಣ್ಣು ಗೊತ್ತಿದ್ರೆ ನಿಮಗೆ ನಮ್ಗೆ ಹೇಳಿ ಅಂತ. ಆ್ಯಂಡ್ ಇಲ್ಲಿ ನಮ್ಮ ಅಮ್ಮನ ಬ್ರದರ್ ಇನ್ ಲಾ ಅವ್ರಿಗೆ ಕೇಳಿ ಬಂತು. ಸೊ ಈ ಥರ ಸ್ಟೀಲ್ ಅಂಗಡಿನಲ್ಲಿ ಇದು ವಿಷಯ ಗೊತ್ತಾಗಿ ಅವ್ರು ಮದುವೆ ಆಗಿದ್ದು. ಸೊ ನಂಗೆ ಇದೊಂಥರ ಇವಾಗ ಯಾರು ಸ್ಟೀಲ್ ಪಾತ್ರೆಗೆ ಹಿಂಗೆ ಹೋಗಿ ಹೇಳಿದ್ರೆ ಹೇಗಿರುತ್ತೆ ಹೇಳಿ. ಸೊ ಇವಾಗ ನಮಗೆ ಅದು ಒಂಥರ ಒಂದು ಬೇರೆ ಯಾವುದೋ ಕಾಲನೇ ಅಂತ ಅನಿಸುತ್ತೆ. ಅದೊಂದು ಎಷ್ಟು ಸಿಂಪಲ್ ಆಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಒಂದು ಎರಡು ಸತಿ ನಾವು ಯೋಚನೆ ಮಾಡ್ತಿರ್ಲಿಲ್ಲ ಈ ಥರದ್ದು ಏನಾದ್ರು ಮಾಡೋದಕ್ಕೆ, ಕೇಳೋದಕ್ಕೆ, ಹೇಳೋದಕ್ಕೆ. ಇವಾಗ ಕಾಲ ತುಂಬ ಬದಲಾಗಿದೆ. ಸೊ ಒಂದು ಮಜಾನ ವಾಪಸ್ ತರಬೇಕು ಅಂತ ಅನಿಸ್ತಾಯಿತ್ತು. ಆ್ಯಂಡ್ ಅಫ್ಕೋರ್ಸ್ ಟ್ರಿಬ್ಯೂಟ್ ಟು ಅನಂತನಾಗ್ ಸರ್ ಅವರ ಚಿತ್ರಗಳು ತುಂಬಾ ಚೆನ್ನಾಗಿತ್ತು. ವಟಾರಗಳ ಕತೆ, ಫ್ಯಾಮಿಲಿಗಳ ಕತೆ, ಅದನ್ನು ಒಂದು ವಾಪಸ್ ತರಬೇಕು ಅಂತ ಆಸೆ ಇತ್ತು. ಸೂಪರ್. ಬಟ್ ಈ ಎಲ್ಲ ಸಂದರ್ಭಗಳ ಮಧ್ಯೆ ಇವತ್ತಿಗೆ ಉಪ್ಪಿನಕಾಯಿ ಹಾಕೋಕ್ಕೆ ಚೆನ್ನಾಗಿ ಕಲ್ತಿರ್ತೀರಾ. ಬಟ್ ನಿಮ್ಮ ಈ ಅಫ್ಕೋರ್ಸ್ ಅಗೇನ್ ನಾನು ಕೇಳೋದು, ಯಾರು ಕೇಳಿರಲ್ಲ ಅಂತ ಅನ್ಕೋತೀನಿ ಈ ಥರದ್ದೆಲ್ಲ ತರಲೆ ಪ್ರಶ್ನೆಗಳು. ನಿಮ್ಮ ಫೇವ್ರೇಟ್ ಉಪ್ಪಿನಕಾಯಿ, ಮಾವಿನಕಾಯಿ ತೊಕ್ಕ, ನಿಂಬೆಹಣ್ಣ ಅಥವಾ ಬೇರೆ ಇನ್ನೇನಾದ್ರೂ ಯಾವುದು ನೋಡಿ? ಇದು ಯಾರು ಕೇಳಿದ್ರಾ ನಿಮ್ಮನ್ನ? ನಾನು ಆ್ಯಕ್ಚುಲಿ ಉಪ್ಪಿನಕಾಯಿ ತಿನ್ನೋದು ತುಂಬ ಕಡಿಮೆ, ಬಟ್ ನನಗೆ ತಿನ್ನಬೇಕು ಅಂದರೆ ಮಿಡಿ ಉಪ್ಪಿನಕಾಯಿ ಇಷ್ಟ. ಮಿಡಿ ಉಪ್ಪಿನಕಾಯಿ ಸೂಪರ್, ವಿತ್ ಮೊಸರನ್ನ. ಎಸ್, ಆಬ್ವಿಯಸ್ಲಿ ಅದಿರಲೇಬೇಕು. ಬಟ್ ಇವತ್ತು ನಮ್ಮ ರಾಘವೇಂದ್ರ ಚಿತ್ರವಾಣಿಯ ಈ ಒಂದು ಪ್ರಶಸ್ತಿ ಸಮಾರಂಭ 48ನೇ ವಾರ್ಷಿಕೋತ್ಸವ, ಇದು ಒಂದು ರೆಕಗ್ನೈಸೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮುಂದಕ್ಕೆ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಅಂತ ನನಗೆ ತುಂಬ ಇದು ನಂಬ್ತೀನಿ ನಾನು. ಇವತ್ತು ನಮ್ಮ ಬಿ ಸುರೇಶ್ ಅವರ ಈ ಒಂದು ಹೆಸರಲ್ಲಿ ನಮಗೆ ಸಿಗ್ತಾ ಇರೋದು, ಹಿರಿಯ ಚಿತ್ರ ನಿರ್ದೇಶಕರು, ಕಲಾವಿದರು, ಅವ್ರ ಹೆಸರಲ್ಲಿ ಬರ್ತಿರೋದು ಎಷ್ಟು ಹುಮ್ಮಸ್ನ ಕೊಡುತ್ತೆ ಮುಂದೆ ಒಳ್ಳೆ ಕೆಲಸ ಮಾಡೋಕ್ಕೆ.
ಆ್ಯಕ್ಚುಲಿ ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸುತ್ತೆ. ಅಂಥ ಹೆಸರು ಇದಕ್ಕೆ ಅಸೋಸಿಯೇಟ್ ಆಗಿದ್ದಾಗ ಒಂಥರ ಒಂದು ಮುಂದೆ ಹೋಗ್ತಾ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು, ಇನ್ನೂ ಶ್ರಮ ಪಡಬೇಕು ಅಂತ ಒಂದು ಅನಿಸುತ್ತೆ. ಮತ್ತು ನನ್ನ ಭಾಗ್ಯ ಅಂತ ಹೇಳ್ಬೋದು, ನನ್ನ ಮೊದಲನೇ ಚಿತ್ರಕ್ಕೆ ಇಷ್ಟು ಮೆಚ್ಚುಗೆ ಮತ್ತು ಇಷ್ಟು ಪ್ರೀತಿ ಎಲ್ಲರೂ ತೋರಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಸೂಪರ್. ಅದೇ ಇನ್ನು ಮುಂದಕ್ಕೆ ಯಾವ್ಯಾವ್ದಿದೆ ನಿಮ್ಮ ಒಂದು ಥಿಂಕ್ ಟ್ಯಾಂಕ್ ಅಲ್ಲಿ ಏನೇನೆಲ್ಲ ನೀವು ಆಚೆ ತರಬಹುದು, ಏನಾದ್ರು ಒಂದು ಸ್ವಲ್ಪ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಸ್ ದೇರ್ ಸಮಥಿಂಗ್ ಕುಕಿಂಗ್ ಆರ್ ಇಸ್ ದೇರ್ ಸಮಥಿಂಗ್ ಬ್ರೂಯಿಂಗ್? ಇಲ್ಲ, ನನಗೆ ಆ್ಯಕ್ಚುಲಿ ಸಾಕಷ್ಟು ಕತೆಗಳನ್ನ ಬರೆದಿಟ್ಟಿದ್ದೆ, ನನಗೆ ಮಾಡಬೇಕು ಇದನ್ನ ಮುಂದೆ ಹೋಗಿ ಅಂತ. ಅಫ್ಕೋರ್ಸ್ ಆಚಾರ ಚೆನ್ನಾಗಾದರೆ ಅವಾಗ ಒಂದು ಪ್ರೋತ್ಸಾಹ ಆಗತ್ತೆ ಅದು ಅಂತ ಅಂದ್ಕೊಂಡಿದ್ದು. ಡೆಫಿನೆಟ್ಲಿ ಇದೇ ಒಂಥರ ಒಂದು ಫ್ಯಾಮಿಲೀಸ್ಗಳ ಸುತ್ತಮುತ್ತ ಸ್ಟೋರೀಸ್ಗಳನ್ನ ಹೇಳಬೇಕು, ಕ್ಲೀನಾಗಿ ಹೇಳಬೇಕು, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನೋಡೋ ಹಾಗೆ ಮತ್ತೆ ಅದೊಂದು ಎಕ್ಸ್ಪೀರಿಯನ್ಸ್ನ ವಾಪಸ್ ತರಬೇಕು ಅಂತ ನನ್ನ ಆಸೆ. ಸೂಪರ್. ಸೊ ಆ್ಯಂಡ್ ಫಾರ್ ದ್ಯಾಟ್ ಲಾಸ್ಟ್ ಕ್ವೆಶನ್ ನಿಮಗೆ ಮುಂಚೆ OTT ಹ್ಯಾಸ್ ಬಿಕಮ್ ಅ ಬಿಗ್ ಬೂನ್ ಇವಾಗ. ಸೊ ಆಚಾರ್ ಆ್ಯಂಡ್ ಕೋನ ಇವಾಗ ಅಫ್ಕೋರ್ಸ್ OTT ಕಂಟೆಂಟ್ ಅಂದ ತಕ್ಷಣ ಇವತ್ತು ಒಂದಷ್ಟು ಬೀಪ್ ವರ್ಡ್ಸ್, ಒಂದಷ್ಟು ವೈಲೆನ್ಸ್ ಅದೆಲ್ಲ ಇರಬೇಕು ಅಂತ ಅನ್ಕೋತೀವಿ, ಬಿಕಾಸ್ ಇಟ್ ಇಸ್ ಅಲೌಡ್ ದೇರ್ ಅನ್ನೋದಕ್ಕೆ. ಆ ಒಂದು ಸಬ್ ಟೈಟಲ್ಸಲ್ಲೂ ಕೂಡ ಲಿಬರ್ಟಿ ತೊಗೊಂಡ್ಬಿಡ್ತಾರೆ. ಕ್ಯಾರೆಕ್ಟರ್ ಹೇಳಿರ್ತಾರೋ ಇಲ್ವೋ, ಸಬ್ ಟೈಟಲ್ಸ್ ಎಲ್ಲ ಲಿಬರ್ಟಿ ತೊಗೊಂಡ್ಬಿಡ್ತಾರೆ. ಬಟ್ ಆಚಾರ್ ಆ್ಯಂಡ್ ಕೋನ ನೋಡಿದಾಗ ಐ ವಾಸ್ ಲೈಕ್, ಗುರು ಇದು ಬೇಕಾಗಿತ್ತು ನಮ್ಮ OTTಗೆ, ಬಿಕಾಸ್ ಇಟ್ ಇಸ್ ಕಮ್ ಇನ್ ಅಂಡ್ ಸಾರ್ಟ್ ಆಫ್ ಕ್ಲೆನ್ಸ್ಡ್ ಇಟ್ ಅಂತ ಅನ್ನಿಸ್ತು ನನಗೆ. ಸೊ ಹೌ ಮಚ್ ಡು ಯು ವ್ಯಾಲ್ಯೂ OTTಯಲ್ಲಿ? OTT ಆಡಿಯನ್ಸು ನಮ್ಗೆ ಆ್ಯಕ್ಚುಲಿ ಸಾಕಷ್ಟು ಮಾರ್ಕೆಟ್ನ ಓಪನ್ ಮಾಡುತ್ತೆ. ಯಾಕೆಂದರೆ ಇವಾಗ ನೀವು ಹೇಗೆ ಹೇಳ್ತೀರಿ, ಸಬ್ ಟೈಟಲ್ಸ್ ಹಾಕ್ಕೊಂಡು ಎಲ್ಲರೂ ನೋಡ್ಬೋದು ಇದನ್ನು. ನಮಗೂ ಸಾಕಷ್ಟು ಆಡಿಯನ್ಸ್ ಬಂದಿದ್ದಾರೆ ಇವಾಗ, ಇಂಡಿಯಾನಲ್ಲೇ ಇರ್ಬೋದು, ಇಂಟರ್ನ್ಯಾಷನಲಿ ಕೂಡ ಇರ್ಬೋದು. ಎಷ್ಟೋ ಜನ ಇಲ್ಲಿಂದ ಅಲ್ಲಿಗೆ ಮೂವ್ ಆಗಿದ್ದಾರೆ. ಅವ್ರಿಗೆಲ್ಲ ಇದು ನೋಡಿದ ತಕ್ಷಣ ಮನೆ ನೆನಪಾಯಿತು, ಅವ್ರ ಅಜ್ಜಿಯರು ನೆನಪಾಯಿತು. ಸೊ ಅದು OTT ಅದೊಂದನ್ನು ಓಪನ್ ಮಾಡಿದೆ ಮಾರ್ಕೆಟು, ಆ್ಯಂಡ್ ಇಟ್ಸ್ ಆಲ್ವೇಸ್ ಅ ಗುಡ್ ಥಿಂಗ್. ಯಾಕೆಂದರೆ ಅದ್ರದ್ದು ರೀಚ್ ಜಾಸ್ತಿ ಆದಷ್ಟು ನಮ್ಮ ಇಂಡಸ್ಟ್ರಿ ಬೆಳೆಯುತ್ತೆ ಅಂತ ನನ್ನ ಅನಿಸಿಕೆ. ಎಸ್, ಆ್ಯಂಡ್ ಆಲ್ಸೋ ಒನ್ ವರ್ಡ್ ಅಬೌಟ್ ನಮ್ಮ ವೆಂಕಟೇಶ್ ಸಾಹೇಬ್ರು. ಹೌ ವಾಸ್ ಹಿ ಅಪ್ರೋಚಿಂಗ್ ಯು? ಅಫ್ಕೋರ್ಸ್ ಸಿನಿಮಾಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವರು ಇನ್ನೂ ನಿಮ್ಮ ಜೊತೆ ಸೇರ್ಕೊಂಡು ಬರ್ತಾ ಇರ್ತಾರೆ. ಹೌ ವಾಸ್ ದಟ್ ಅಸೋಸಿಯೇಷನ್? ತುಂಬಾ ಖುಷಿಯಾಗುತ್ತೆ. ಏಕೆಂದರೆ ಅವರೆಲ್ಲ ಹಿರಿಯರು. ನಮ್ಮಂಥ ಜಸ್ಟ್ ಇವಾಗ ಮೊನ್ನೆ ಬಂದಿರೋ ಕಲಾವಿದರಿಗೆ ಇಷ್ಟೊಂದು ಪ್ರೋತ್ಸಾಹ ಮಾಡ್ತಾರೆ, ಇಷ್ಟೊಂದು ಪ್ರೀತಿಯಿಂದ ಕರೀತಾರೆ. ನಂಗೆ ತುಂಬಾ ಖುಷಿ ಆಯಿತು. ಈ ಥರನೇ ಇನ್ನೂ ಅಷ್ಟು ಜಾಸ್ತಿ ಫಿಲ್ಮ್ ಮೇಕರ್ಸ್ ಇರ್ಬೋದು, ಕಲಾವಿದರಾಗಿರ್ಬೋದು, ಪ್ರೋತ್ಸಾಹನೆ ಕಂಟಿನ್ಯೂ ಮಾಡಬೇಕು ಅಂತ ನಾನು ಕೇಳ್ತೀನಿ. ಹೀಗೆ ಆಚಾರ ಅನ್ಕೋತಾರೇ ಮುಂದೆ ರುಚಿಯಾದ ಸಿನಿಮಾನ ನಮಗೆ ಕೊಡಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.